ರೇಣುಕಾಸ್ವಾಮಿ ಕೊಲೆ ಕೇಸ್ನ 14ನೇ ಆರೋಪಿ ಪ್ರದೋಷ್ ಸಲ್ಲಿಸಿರುವಂತಹ ಒಂದು ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ಇವತ್ತು ಕೂಡ ನಡೆಯಿತು. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆ. ಮಾಫಿ ಸಾಕ್ಷಿಯ ಅರ್ಜಿಯನ್ನ ಪ್ರದೋಷ್ ಓದಿ ಈಗಾಗಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾನೆ. ನೀವು ಸ್ವಯಂ ಪ್ರೇರಿತರಾಗಿ ಈ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಈ ಅರ್ಜಿಯನ್ನ ಓದಿದ ಬಳಿಕ ನೀವು ಸಹಿ ಮಾಡಿದ್ದೀರಾ ಅಂತ ಹೇಳಿ, ಹಾಗೆ ಅರ್ಜಿಯ ಪರಿಣಾಮದ ಬಗ್ಗೆ ವಕೀಲರು ಮಾಹಿತಿ ನಿಮಗೆ ನೀಡಿದಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೇಳಿದ್ರು. A14 ಪ್ರದೋಷ್ಗೆ ಜಡ್ಜ್ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ ಅವರು ಕೇಳಿದಂಥ ಪ್ರಶ್ನೆಗಳು. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಏನು ರೇಣುಕಾಸ್ವಾಮಿ ಕೊಲೆ ಆಗಿದೆ, ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪದಲ್ಲಿರುವಂತಹ ದರ್ಶನ್ ಮತ್ತು ಅವರ ಇತರೆ ಗ್ಯಾಂಗ್ನವರು. ಸೊ ಈಗ ಪ್ರದೋಷ್ ಮಾಫಿ ಸಾಕ್ಷಿಗೆ ಏನು ಅರ್ಜಿಯನ್ನು ಸಲ್ಲಿಸಿದ್ರು, ಈ ಮಾಫಿ ಸಾಕ್ಷಿಯ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡಿರುವಂಥ ನ್ಯಾಯಾಲಯ ಇವತ್ತು ಕೂಡ ವಿಚಾರಣೆಯನ್ನು ನಡೆಸ್ತು. ಇನ್ಫ್ಯಾಕ್ಟ್ ಪ್ರದೋಷ್ ಅವರಿಗೆ ನಿನ್ನೆನೂ ಕೂಡ ಕೇಳಿದರು ಜಡ್ಜ್, ನೀವು ಇದ್ರ ಬಗ್ಗೆ ಗೊತ್ತಿದೆಯಾ, ನಿಮಗೆ ಅದರಲ್ಲಿ ಏನೇನು ಅಂಶ ಇದೆ ಅರ್ಜಿಯಲ್ಲಿ ಅನ್ನುವಂಥದ್ದು ಗೊತ್ತಿದೆಯಾ ಅಂತೇಳಿ. ಎಲ್ಲದಕ್ಕೂ ಕೂಡ ಹೌದು ನನಗೆ ಗೊತ್ತಿದೆ ಅಂತ ಹೇಳಿದರು. ಈಗ ಅದೇ ಪ್ರೊಸೀಜರ್ನ ಮುಂದುವರೆದ ಭಾಗ ಪ್ರದೋಷ್ಗೆ ಈ ಅರ್ಜಿಯನ್ನು ಏನು ಸಲ್ಲಿಸಿದ್ದಾರೆ ಆ ವಿಚಾರವಾಗಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಇವತ್ತು ಕೂಡ ನ್ಯಾಯಾಧೀಶರು ಕೇಳಿದ್ರು. ಈ ಅರ್ಜಿಯನ್ನು ಪೂರ್ತಿ ನೀವು ಓದಿ ನೀವು ಪ್ರತಿಕ್ರಿಯಿಸ್ತಾ ಇರುವಂಥದ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಸ್ವಯಂ ಪ್ರೇರಿತವಾಗಿ ನೀವು ಅರ್ಜಿಯನ್ನು ಹಾಕಿದ್ದೀರಾ ಅಥವಾ ಬೇರೆ ಏನಾದರೂ ಒತ್ತಡಕ್ಕೆ ಸಿಲುಕಿ ಬೇರೆ ಯಾರಾದರೂ ಒತ್ತಡವನ್ನು ಹೇರಿ ನಿಮ್ಮ ಹತ್ರ ಈ ಥರದ ಅರ್ಜಿಯನ್ನು ಹಾಕಿಸಿದಾರಾ ಅನ್ನುವಂಥದ್ದು, ಪೂರ್ತಿ ಓದಿ ನೀವು ಸಹಿ ಮಾಡಿದ್ದೀರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆ ಕೇಳಿದ್ರು. ಹಾಗೆ ಈ ಅರ್ಜಿಯ ಪರಿಣಾಮದ ಬಗ್ಗೆ ನಿಮಗೆ ವಕೀಲರು ಮಾಹಿತಿಯನ್ನು ಕೊಟ್ಟಿದ್ದಾರಾ ಅನ್ನುವಂಥದ್ದನ್ನು ಕೂಡ ಕೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಪ್ರದೋಷ್, ಹೌದು ನಾನು ಸ್ವಯಂ ಪ್ರೇರಿತನಾಗಿಯೇ ಈ ಅರ್ಜಿಯನ್ನು ಸಲ್ಲಿಸಿರೋದು, ಪೂರ್ತಿ ಓದಿ ನನಗೆ ಇದು ಮನದಟ್ಟಾದ ನಂತರವೇ ನಾನು ಇದಕ್ಕೆ ಸಹಿ ಮಾಡಿದ್ದೀನಿ. ಅರ್ಜಿಯ ಪರಿಣಾಮದ ಬಗ್ಗೆಯೂ ಕೂಡ ನನಗೆ ವಕೀಲರು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಪ್ರದೋಷ್ ಕೂಡ ಹೇಳಿದ್ದಾನೆ. ಹಾಗೆ ದರ್ಶನ್ ಪರ ವಾದ ಮಂಡಿಸಿದಂತಹ ಹಿರಿಯ ವಕೀಲ ಹಶ್ಮತ್ ಪಾಷಾ, ಬಿಡುಗಡೆಯಾಗುವ ಆಸೆಯಿಂದ ಮಾಫಿ ಸಾಕ್ಷಿಯಾಗಿ ಅವ್ರಿಗೊಂದು ರೀತಿ ಆಮಿಷ ಒಡ್ಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು. ಕೋರ್ಟ್ ಈ ಬಗ್ಗೆ ಸ್ವತಂತ್ರ ವಿಚಾರಣೆಯನ್ನು ನಡೆಸಬೇಕು, ಮಾಫಿ ಸಾಕ್ಷಿ ಅರ್ಜಿ ಹಿಂದೆ ದುರುದ್ದೇಶ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು, ಯಾವುದಾದ್ರೂ ಒತ್ತಡ ಇದೆಯಾ ಅನ್ನೋದನ್ನು ಕೂಡ ಮೊದಲು ವಿಚಾರಣೆ ನಡೆಸಬೇಕಾಗತ್ತೆ, ಯಾರಾದರೂ ಏನಾದರೂ ಭರವಸೆ ಕೊಟ್ಟಿದ್ದಾರಾ, ಹಾಗಾಗಿ ಅದನ್ನು ಮೊದಲು ಪರಿಶೀಲಿಸಬೇಕು ಅನ್ನುವಂಥದ್ದು ಕೂಡ ಹಶ್ಮತ್ ಪಾಷಾ ಅವರ ವಾದವಾಗಿತ್ತು. ಆದರೆ ಈಗಾಗಲೇ ಕೋರ್ಟ್ ಹೇಳಿ ಆಗಿದೆ, ನಿಮಗೆ ಯಾವುದೇ ರೀತಿಯ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕಂತೂ ಅವಕಾಶ ಇಲ್ಲ ಸಹ ಆರೋಪಿಗೆ. ಸೊ ಹಾಗಾಗಿ ಇದಕ್ಕೇನು ಆಕ್ಷೇಪಣೆ ಅನ್ನುವಂಥದ್ದಲ್ಲ, ಬಟ್ ಹಶ್ಮತ್ ಪಾಷಾ ಅವರು ಒಂದು ರಿಕ್ವೆಸ್ಟನ್ನು ನ್ಯಾಯಾಲಯದ ಮುಂದೆ ಇಟ್ಟರು. ಯಾಕಂದರೆ ನೀವು ಆತನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸ್ತೀರಿ ಅನ್ನುವಂಥದ್ದಿದ್ದರೆ ಇದ್ರ ಹಿಂದೆ ಏನಾದರೂ ದುರುದ್ದೇಶ ಇದೆಯಾ, ಈತನಿಗೆ ಬೇರೆ ಏನೇನಾದರೂ ಆಮಿಷಗಳನ್ನು ಒಡ್ಡಿ ಈತನನ್ನು ಈ ರೀತಿಯಾಗಿ ಬಲವಂತವಾಗಿ ಮಾಫಿ ಸಾಕ್ಷಿಯನ್ನಾಗಿ ಮಾಡಲಾಗ್ತಿದೆಯಾ, ಅದನ್ನು ದಯವಿಟ್ಟು ನ್ಯಾಯಾಲಯ ಅದನ್ನು ಪರಿಗಣಿಸಬೇಕು, ಚೆಕ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಹಶ್ಮತ್ ಪಾಷಾ ಅವರು ಕೇಳ್ಕೊಂಡ್ರು. ಈ ಬಗ್ಗೆ ಕೋರ್ಟ್ ಒಂದು ಸ್ವತಂತ್ರ ವಿಚಾರಣೆಯನ್ನು ನಡೆಸಿ ನಂತರ ತೀರ್ಮಾನಿಸಬೇಕು ಅನ್ನುವಂಥ ಒಂದು ರಿಕ್ವೆಸ್ಟನ್ನು ಕೂಡ ಮಾಡಿದ್ದಾರೆ. ಕೋರ್ಟ್ ಈಗ ಬಿಟ್ಟಿರುವಂಥದ್ದು ಅವರ ವಾದವನ್ನು ಅಥವಾ ಅವ್ರು ಹೇಳಿದಂಥ ಒಂದು ರಿಕ್ವೆಸ್ಟನ್ನು ಅದನ್ನು ಪರಿಗಣಿಸಲೂಬಹುದು ಅಥವಾ ಬಿಡಲೂಬಹುದು. ಯಾಕಂದರೆ ಅವ್ರಿಗಂತೂ ಆಕ್ಷೇಪಣೆ ಅಂತೂ ಸಲ್ಲಿಸೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶನೇ ಇಲ್ಲ, ಅವ್ರು ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ಏನಿದ್ರು ಕೂಡ ಏನಾದರೂ ಪ್ರೊಸೀಜರಲ್ ಲ್ಯಾಪ್ಸ್ ಆದರೆ, ನೀವು ಮಾಫಿ ಸಾಕ್ಷಿ ಮಾಡಿಕೊಂಡು ಅವ್ನು ಕೊಡುವಂಥ ಹೇಳಿಕೆ ಆಮೇಲೆ ಅದನ್ನು ಸರಿಯಾಗಿ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂದರೆ ಅವಾಗ ಮಾತ್ರ ಪ್ರಶ್ನೆ ಮಾಡ್ಬೋದು. ಬಿಟ್ಟರೆ ಈಗ ಮಾಫಿ ಸಾಕ್ಷಿಗೇ ನೀವು ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಕೋರ್ಟ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ.